ಸ್ಯಾಂಡಲ್ವುಡ್ನಲ್ಲಿ ಹಲವು ವಿಭಿನ್ನ ಪಾತ್ರಗಳ ಮೂಲಕ ಕನ್ನಡ ಸಿನಿ ಪ್ರೇಕ್ಷಕರನ್ನು ರಂಜಿಸಿದಂತಹ ನಟ ಪ್ರಮೋದ್ ಶೆಟ್ಟಿಯವರು ಈಗ ಲಾಫಿಂಗ್ ಬುದ್ಧ ಆಗಿ ಆಗಸ್ಟ್ 30ಕ್ಕೆ ಮನರಂಜನೆಯ ರಸದೌತಣವನ್ನು ಬಳಸೋದಕ್ಕೆ ಬರ್ತಾ ಇದ್ದಾರೆ. ಸದ್ಯ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪ್ರಮೋದ್ ಶೆಟ್ಟಿಯವರು ನಮ್ಮ ವಿಸ್ತಾರ ನ್ಯೂಸ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ನಮಸ್ಕಾರ, ಸೂಪರ್ ಆಗಿದೆ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ಲಾಫಿಂಗ್ ಬುದ್ಧ, ಸೊ ಟೈಟ್ಲಲ್ಲೇ ಒಂದು ವಿಭಿನ್ನತೆ ಇದೆ. ಸೊ ಎಷ್ಟು ಒಂದು ಮನರಂಜನೆ ಸಿಗುತ್ತೆ ಅಂತ ಸಿನಿ ಪ್ರೇಕ್ಷಕರಿಗೆ? ಇಡೀ ಸಿನಿಮಾ ನೀವು ಒಂದು ಮುಗುಳ್ನಗೆ ಇಟ್ಕೊಂಡೆ ಸಿನಿಮಾನ ನೋಡ್ತೀರಾ. ಅಂದರೆ ತುಂಬ ಬಿದ್ದು ಬಿದ್ದು ನಗಾಡಬೇಕು ಅಂತಲ್ಲ, ಈ ಸಿನಿಮಾ ಫಾರ್ಮೇಷನ್ನೇ ಹಾಗಿದೆ. ಅಂದರೆ ಕಾಮಿಡಿಗೋಸ್ಕರ ಕಾಮಿಡಿ ಮಾಡಿರೋದಲ್ಲ, ಅವನ ಹಾವಭಾವಗಳು, ಅವನ ಪರಿಸ್ಥಿತಿಗಳೇ ಜನರಿಗೆ ನಗಿಸ್ತಾ ಬರುತ್ತೆ. ಸೊ ಒಂದು ನಗುಮುಖದಲ್ಲೇ ಇಡೀ ಸಿನಿಮಾ ಹೋಗುತ್ತೆ. ಲಾಸ್ಟ್ 10 ನಿಮಿಷದಲ್ಲಿ ನಾವು ಆ ಇಡೀ ಸಿನಿಮಾದ ಸಾರಾಂಶವನ್ನು, ಯಾಕೆ ಇಷ್ಟೆಲ್ಲ ಆಯಿತು, ಯಾವ ಕಾರಣಕ್ಕಾಯಿತು, ಯಾಕೆ ಪೊಲೀಸವ್ರಿಗೆ ಇಷ್ಟು ಪ್ರೆಷರ್ ಇದೆ, ಅಂದರೆ ಪೊಲೀಸವ್ರ ಫ್ಯಾಮಿಲಿ ಪ್ರೆಷರ್ ಹೇಗಿರುತ್ತೆ ಅಥವಾ ಡ್ಯೂಟಿ ಪ್ರೆಷರ್ ಹೇಗಿರುತ್ತೆ ಅನ್ನೋದನ್ನು ಒಂದು ಜಿಸ್ಟನ್ನು ಅಲ್ಲಿ ಬಿಟ್ಕೊಟ್ಟಿದ್ದೀವಿ. ಸೊ ಒಂದು ನಗುಮುಖದಲ್ಲೇ ಹೋಗುವಂಥ ಸಿನಿಮಾ. ಇವತ್ತರೆಗೂ ನೋಡಿದವ್ರು ಯಾರೂ ಬೋರ್ ಆಗಿದೆ ಅಂತ ಹೇಳಿಲ್ಲ. ಎಲ್ಲರೂ ಮಜಾ ಬಂದಿದೆ, ಸಕ್ಕತ್ತಾಗಿದೆ ಸಿನಿಮಾ ಅಂತ ಹೇಳಿದ್ದಾರೆ ಕೆಲವರು ನೋಡಿದವರು. ಸೊ ಹಾಗಾಗಿ ಆ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಇದೆ. ಈ ಒಂದು ಸಿನಿಮಾದಲ್ಲಿ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಅದರ ವೆಯ್ಟ್ ಬಗ್ಗೆನೂ ಮಾತಾಡಲೇಬೇಕಾಗುತ್ತೆ. ಸೊ 1-2 kg ಆದರೆ ಏನೋ ಪರವಾಗಿಲ್ಲ ಅನ್ಕೋಬೋದು, ಬಟ್ 30 kg ಅಂತಂದರೆ ಇಟ್ಸ್ ನಾಟ್ ಈಸಿ. ಸೊ ಆ ಒಂದು ವೆಯ್ಟ್ನ ಗೈನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಯಿತು, ಇಳಿಸಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಅಂತ? ಗೇನ್ ಮಾಡೋದು ಎಲ್ಲರೂ ಹೇಳ್ದಂಗೆ ತುಂಬ ಈಸಿ. ಅಂದರೆ ತುಂಬ ಈಸಿ ಅನ್ನೋದಕ್ಕಿಂತ ಸ್ವಲ್ಪ ಸಿಕ್ಕಾಬಡೆ ತಿನ್ನಬೇಕಾಗತ್ತೆ, ಶುಗರ್ ಇಂಟೇಕ್ ಜಾಸ್ತಿ ಇರುತ್ತೆ, ಆಮೇಲೆ ಪಾರ್ಟಿಗಳು ಜಾಸ್ತಿ ಆಗ್ತಿರುತ್ತೆ. ಸೊ ಇವೆಲ್ಲ ಕೇರ್ಲೆಸ್ ಆಗಿ ಬಾಡಿ ಮೇಲೆ ತುಂಬ ಪ್ರೆಷರ್ ತೊಗೊಂಡಿರುತ್ತೆ. ಒಳಗಡೆ ಇರೋ ಸ್ಪೇರ್ ಪಾರ್ಟ್ಸ್ ಎಲ್ಲ ಕೇಳ್ತಿರುತ್ತೆ, ಯಾಕೆ ಒಂದೇ ಸರಿ ಇಷ್ಟೊಂದು ಜಾಸ್ತಿ ಮಾಡ್ತಿದ್ಯಾ ಅಂತ. ಸೊ ಅದೆಲ್ಲ ಆಗುತ್ತೆ. ಸೊ ಆ ಥರ ಎಲ್ಲ ಪ್ರೆಷರ್ಗಳಾದ ಮೇಲೂ ಕೂಡ ನಮಗೆ ಆ ಬಾಡಿನ ಕಂಟ್ರೋಲಿಗೆ ತೊಗೊಂಡು ಆ್ಯಕ್ಟ್ ಮಾಡಿ ಸಿನಿಮಾ ಮುಗಿಯೋದೇ ಕಾಯ್ತಿದ್ದೆ. ನಾನು ಮುಗಿಸಿದ ತಕ್ಷಣವೇ ನನಗೆ ಈಗರ್ಲಿ ವೆಯ್ಟಿಂಗ್, ನಾನು ವೆಯ್ಟ್ ಲೂಸ್ ಮಾಡಬೇಕು ಅಂತ. ಯಾಕಂದ್ರೆ ನನಗೂ ಶುರುವಾಯಿತು, ಜಾಯಿಂಟ್ ಪೇಯ್ನ್ಸ್ ಎಲ್ಲ ಸ್ಟಾರ್ಟ್ ಆಯಿತು, ಮಂಡಿ ನೋವುಗಳು ಶುರುವಾಯಿತು. ಸೊ ಆವಾಗಲೇ ಗೊತ್ತಾಗ್ತಾಯಿತ್ತು, ಅಂದರೆ ಬಾಡಿ ವೆಯ್ಟ್ ಜಾಸ್ತಿ ಆಗ್ತಿದ್ದಂಗೆ ಏನೇನು ಚೇಂಜಸ್ ಆಗುತ್ತೆ ಅಂತ. ಆಮೇಲೆ ಹೆಲ್ತ್ ಚೆಕಪ್ಪು ಮಾಡಿಸ್ತಿದ್ದೆ ಆವಾಗವಾಗ ರೆಗ್ಯುಲರ್ಲಿ, ಯಾಕಂದ್ರೆ ನನಗೂ ಡೌಟ್ ಇತ್ತು ಏನಾದ್ರು ಆಗುತ್ತೇನೋ ಅಂತ. ಸೊ ಎಲ್ಲವೂ ನಾರ್ಮಲಾಗೇ ಇತ್ತು. ಸೊ ಹಾಗಾಗಿ ಖುಷಿಯಾಗಿದ್ದೆ. ತುಂಬ ಜನ ಹೇಳಿದರು, ನೀನು ವೆಯ್ಟ್ ಗೈನ್ ಮಾಡಿದೆ ಅಂದರೆ ನಿಂಗೆ ಶುಗರ್ ಬಂದುಬಿಡುತ್ತೆ ಅಂತ. ಸೊ ಅದೊಂದು ಭಯ ತುಂಬ ಇತ್ತು ನನಗೆ. ಸೊ ಅದನ್ನು ಚೆಕ್ ಮಾಡಿಸ್ತಾನೆ ಇದ್ದೆ. ದೇವ್ರ ದಯದಿಂದ ಟಚ್ ವುಡ್ ಇವತ್ತರೆಗೂ ಆ ಥರದ್ದು ಏನೂ ಬಂದಿಲ್ಲ. ಹಾಗಾಗಿ ಅದನ್ನು ಲೂಸ್ ಮಾಡೋದಕ್ಕೂ ಅಷ್ಟೇ ಸ್ಟ್ರಿಕ್ಟಾಗಿ ಪಾಲಿಸಿದೆ. ಅಂದರೆ ಬೆಳಗ್ಗೆ 9:30-10 ಗಂಟೆಗೆ ತಿಂಡಿ ಅಂದರೆ ಅದೇ ತಿಂಡಿ, ಸಂಜೆ 6 ಗಂಟೆಗೆ ಊಟ ಅಂದರೆ ಸ್ಟ್ರಿಕ್ಟ್ಲಿ ಊಟ. 6 ಗಂಟೆ ಆದಮೇಲೆ ನಾನು ಏನೂ ತಿಂತಾನೂ ಇರಲಿಲ್ಲ, ಎಲ್ಲೂ ಹೋಗ್ತಾನೂ ಇರಲಿಲ್ಲ. ಸೊ 6 ತಿಂಗಳು ಅದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿದ್ದಕ್ಕೆ ಮತ್ತೆ ಕಟ್ ಮಾಡಿದೆ. ಸೊ ಶಿಸ್ತು ಅಷ್ಟೇ ಮೇಂಟೈನ್, ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಗೈನ್ ಆಗಲಿ ಲೂಸ್ ಆಗಲಿ ಶಿಸ್ತು ಬೇಕು. ಸೊ ಗೈನ್ ಮಾಡ್ಬೇಕಾದ್ರೆ ಸ್ವಲ್ಪ ಶಿಸ್ತನ್ನು ಬಿಡಬೇಕು, ಈ ಲೂಸ್ ಮಾಡ್ಬೇಕಾದ್ರೆ ಆ ಶಿಸ್ತನ್ನು ಇಟ್ಕೋಬೇಕು ಅಷ್ಟೆ. ಸರ್ಕಾರಿ ಪ್ರಾಥಮಿಕ ಶಾಲೆ ಕಾಸರಗೋಡಲ್ಲಿ ರಿಷಬ್ ಶೆಟ್ಟಿಯವರ ಡೈರೆಕ್ಷನಲ್ಲಿ ನೀವು ಆ್ಯಕ್ಟ್ ಮಾಡಿದ್ರಿ. ಸೊ ಈಗ ಅವ್ರ ಅಸೋಸಿಯೇಟ್ ಆಗಿರುವಂತಹ ಆ ಒಂದು ಸಿನಿಮಾದಲ್ಲಿ ಅವರ ಅಸೋಸಿಯೇಟ್ ಭರತ್ ರಾಜ್ ಅವರು. ಸೊ ಈ ರಿಷಬ್ ಶೆಟ್ಟಿ ಅವರು ಇಲ್ಲಿ ಪ್ರೊಡ್ಯೂಸರ್ ಆಗಿದ್ದಾರೆ. ಸೊ ಈ ಕಾಂಬಿನೇಷನಲ್ಲಿ ಆ್ಯಕ್ಟ್ ಮಾಡಿರುವಂಥ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಮಜಾ ಇದೆ. ಅಂದರೆ ಭರತ್ ನನಗೇನು ಹೊಸಬಲ್ಲ. ಭರತ್ ಸರ್ಕಾರಿ ಟೈಮಲ್ಲಿ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿದ್ಕೊಂಡು ಆ್ಯಕ್ಟು ಮಾಡಿಕೊಂಡು ಭರತ್ನ ನೋಡಿದ್ದೆ. ಅದಾದಮೇಲೆ ಹೀರೋ ಸಿನಿಮಾ ಕೋವಿಡ್ ಟೈಮಲ್ಲಿ, ಅದಕ್ಕಿಂತ ಮುಂಚೆನೇ ಲಾಫಿಂಗ್ ಬುದ್ಧ ಡಿಸೈಡ್ ಆಗಿತ್ತು. ಶೂಟ್ಗೆ ಹೋಗಬೇಕು ಅಂತ ಮುಹೂರ್ತ ಕೂಡ ಮಾಡಿದ್ವಿ ನಾವು. ಬಟ್ ಕೋವಿಡ್ ಬಂದಿದ್ದರಿಂದ ನಮಗೆ ಇಷ್ಟು ದೊಡ್ಡ ಸ್ಕೇಲ್ ಸಿನಿಮಾ ಮಾಡೋಕ್ಕಾಗಲ್ಲ, ಬೇರೆ ಯಾವುದಾದ್ರು ಚಿಕ್ಕ ಸಿನಿಮಾ ಮಾಡೋಣ ಅಂದಾಗ ರಿಷಬ್ ಆ್ಯಕ್ಟ್ ಮಾಡ್ತೀನಿ ಅಂದ. ಸೊ ನಾವೇ ಒಂದು 23 ಜನ ಹೋಗಿ ಒಂದು ಸಿನಿಮಾನ ಶೂಟ್ ಮಾಡ್ಕೊಂಡು ಬಂದ್ವಿ ಕೋವಿಡ್ ಟೈಮಲ್ಲಿ. ಸೊ ಅದನ್ನು ಕೂಡ ಭರತೆ ಡೈರೆಕ್ಟ್ ಮಾಡಿದ್ದು. ಆ್ಯಂಡ್ ಆವಾಗಲೂ ನಾನು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ಲಸ್ ಆ್ಯಕ್ಟರ್ ಆಗಿನೂ ಆ್ಯಕ್ಟ್ ಮಾಡಿದ್ದೀನಿ. ಸೊ ಅದು ಎರಡು ಆ ಕಾಂಬಿನೇಷನ್ ಬಂದರೆ, ಹೆಚ್ಚಿಗೆ ಕಾಂಬಿನೇಷನ್ ಅನ್ನೋದಕ್ಕಿಂತ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಆಗಿದ್ವಿ. ನನಗೆ ಅವನು ಅರ್ಥ ಆಗಿದ್ದ, ಭರತ್ಗೆ ನಾನು ಅರ್ಥ ಆಗಿದ್ದೆ. ನನ್ನ ಪೊಟೆನ್ಷಿಯಲ್ ಅವನಿಗೆ ಗೊತ್ತಿತ್ತು. ಆ್ಯಂಡ್ ಭರತ್ದು ಕ್ರಿಯೇಟಿವಿಟಿ ಹೇಗಿದೆ ಅನ್ನೋದು ನಾನು ನೋಡಿದ್ದೆ. ಸೊ ಹಾಗಾಗಿ ಕಾಂಬಿನೇಷನ್ ತುಂಬ ಚೆನ್ನಾಗಿ ವರ್ಕ್ ಆಯಿತು. ಎಲ್ಲರದು ಮೇಜರ್ ಪ್ರಶ್ನೆ ಇದ್ದಿದ್ದೇನು ಅಂದರೆ, ಯಾವುದೇ ಕಾರಣಕ್ಕೂ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಬಾರ್ದು ಇಲ್ಲಿ ಈ ಸಿನಿಮಾದಲ್ಲಿ, ನೀನು ಆ್ಯಕ್ಟ್ ಮಾಡಲೇಬೇಕು ಅನ್ನೋದು ರಿಷಬು ಕೂಡ ಹೇಳಿದ್ದೆ ನನಗೆ. ನಾನು ಅದಕ್ಕೆ ಕೆಲಸಕ್ಕೆ ಬೇರೆಯವ್ರನ್ನ ಇಡ್ತೀನಪ್ಪ, ನೀನು ಈ ಸಿನಿಮಾ ಮಾತ್ರ ನೀನು ಪರ್ಸ್ನಲಿ ಕಾನ್ಸಂಟ್ರೇಟ್ ಮಾಡಿ ಮಾಡಲೇಬೇಕು ಅಂತ. ಸೊ ಆ ಜವಾಬ್ದಾರಿ ನಿಭಾಯಿಸಿದ್ದೀನಿ. ಸೊ ಅವನು ಸಿನಿಮಾ ನೋಡಿದ್ದಾನೆ, ಅವನಿಗೂ ತುಂಬ ಖುಷಿಯಾಗಿದೆ. ಬೇರೆ ಬೇರೆ ಭಾಷೆಯಲ್ಲಿ ಹೋದರೆ ಇದು ಇನ್ನೂ ಚೆನ್ನಾಗಿರುತ್ತೆ ಅನ್ನೋದು ಉದ್ದೇಶ ಇದೆ. ಬಟ್ ಸದ್ಯಕ್ಕೆ ಕನ್ನಡದಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಜನರು ಡಿಮ್ಯಾಂಡ್ ಮಾಡಿದ್ರೆ ಅದನ್ನು ಬೇರೆ ಬೇರೆ ಭಾಷೆಗೆ ತೊಗೊಂಡೋಗೋ ಆಸೆ ಇದೆ. ಇನ್ನೊಂದು ಕ್ವೆಶನ್ ಇದೆ, ನಿಮ್ಮ ಕಡೆಯಿಂದ ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಕಾಂತಾರ ಪ್ರೀಕ್ವೆಲಲ್ಲಿ ಇರ್ತೀರಾ ಇಲ್ವಾ? ಅಂದರೆ ಪ್ರೀಕ್ವೆಲ್ ಆಗಿರೋದ್ರಿಂದ ನಾನು ಇನ್ನೂ ಸತ್ತಿಲ್ಲ. ಸೊ ಏನು ಬೇಕಾದ್ರೂ ಆಗ್ಬೋದು, ನಾನು ಎಕ್ಸ್ಪೆಕ್ಟೇಷನಲ್ಲಿದ್ದೀನಿ. ಆಗಸ್ಟ್ 30ಕ್ಕೆ ರಿಲೀಸ್ ಆಗ್ತಾ ಇದೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ?
ಕನ್ನಡ ಸಿನಿಮಾ ನೋಡೋವಂಥವ್ರಿಗೆ ಇದು ಮೋಸ್ಟ್ಲಿ ರಸದೌತಣ. ಈ ತಿಂಗಳು ಆಗಸ್ಟ್ ತಿಂಗಳು ಇದರಿಂದ ಯಾರು ನಮ್ಮ ವಿಜಯ್ ಸರ್ ಸಿನಿಮಾಯಿಂದ ಶುರುವಾದರೆ ಎಂಡ್ ನಮ್ಮ ಸಿನಿಮಾ 30ನೇ ತಾರೀಕಿಗೆ ಬರುತ್ತೆ. ಸೊ ಈ 4 ವಾರಗಳು 4 ಅದ್ಭುತ ಸಿನಿಮಾಗಳಿದೆ. ಸೊ ಈ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ಮೇಲೆ. ಆ್ಯಕ್ಚುಲಿ ಜನರ ಮೇಲೆ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ನಮ್ಮ ಸಿನಿಮಾ ಮೇಲೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಅಲ್ಲ, ನಿಮ್ಮ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ. ಕನ್ನಡ ಸಿನಿಮಾವನ್ನು ಮತ್ತೆ ಒಂದು ಹಂತಕ್ಕೆ ಗೆಲ್ಲಿಸುವಂಥ, ಯಾಕಂದರೆ ಕಾಂತಾರ, KGF ಆಗಲಿ ಯಾವುದೇ ದೊಡ್ಡ ಸಿನಿಮಾಗಳಾಗಲಿ ಗೆದ್ದಿರೋದು ನೀವು ಒಳಗಡೆ ಬಂದಿದ್ದಕ್ಕೆ, ಸೊ ಸೋತಿರೋದು ನೀವು ಒಳಗಡೆ ಬರದೇ ಇರೋದಕ್ಕೆ. ಸೊ ಎರಡಕ್ಕೂ ನೀವೇ ಕಾರಣ ಆಗಿರೋದ್ರಿಂದ ನೀವು ನಿರ್ಧಾರ ಮಾಡಿ ಈ ತಿಂಗಳು ಏನು ಮಾಡ್ತೀರಾ ಅಂತ. ತುಂಬ ಅದ್ಭುತವಾದ ಸಿನಿಮಾಗಳ ಲೈನಪ್ ಇದೆ. ಬನ್ನಿ ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾನ ನೋಡಿ. ಬಹಳಷ್ಟು ಸಿನಿಮಾಗಳ ಮಧ್ಯೆ ನಿಮ್ಮನ್ನು ಒಂದು ಸಣ್ಣದಾಗಿ ನಗಿಸುವಂಥ ಪ್ರಯತ್ನ ಲಾಫಿಂಗ್ ಬುದ್ಧ. ಸೊ ಲಾಫಿಂಗ್ ಬುದ್ಧ ಯಾರು ಗಿಫ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಎಲ್ಲರೂ ಶಾಸ್ತ್ರ ಹೇಳ್ತಿರ್ತಾರೆ. ಆ ಲಾಫಿಂಗ್ ಬುದ್ಧನ ನಿಮ್ಮೆಲ್ರಿಗೂ ಗಿಫ್ಟ್ ಮಾಡ್ತಾ ಇದ್ದೀವಿ. ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಂತ ಬಂದು ಸಿನಿಮಾ ನೋಡಿ. ಎಲ್ಲಿ ಸರ್ ಮತ್ತು ನನಗೆ ಗಿಫ್ಟು ಸಿನಿಮಾನೇ ಗಿಫ್ಟು, ಕೈಯಲ್ಲಿ ಕೊಡೋಕ್ಕಾಗಲ್ಲ ಅದು. ಓಕೆ, ಎನಿವೆ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ವಿಸ್ತಾರ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಇದಿಷ್ಟು ನಟ ಪ್ರಮೋದ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ವಿಸ್ತಾರ ನ್ಯೂಸ್, ಬೆಂಗಳೂರು.